ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಬಂದು ನಾವು ಇನ್ನೇನು ಬೇಸಿಗೆ ರಜೆ ಬಂತಲ್ವ, ರಜಕ್ಕೆ ಊರಿಗೆ ಹೋಗೋಣ ಅಂದ್ಬಿಟ್ಟು ನಾನು ಮಕ್ಕಳಿಬ್ಬರು ಹೊರಟಿದ್ದೀವಿ. ಬನ್ನಿ ಇವತ್ತಿನ ಲಾಗು ಹೇಗೆ ಹೋಗುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಬಂದು ಬುಧವಾರ, ಮಗಳು ರಿಸಲ್ಟ್ ಆದ ನೆಕ್ಸ್ಟ್ ಡೇ ಮಾರ್ನಿಂಗು ಊರಿಗೆ ಹೋಗ್ತಾ ಇರೋದು. ನಾವು ಅತ್ತೆ ಮನೆಗೆ ಹೋಗಿದ್ದಾಗಲೇ ಹೋಗ್ಬೇಕಾಗಿದ್ದ ಪ್ಲ್ಯಾನಿಂಗು ನಮ್ಮದು ಊರಿಗೆ. ಇನ್ನೇನು 2 ದಿವಸ ಬಿಟ್ಕೊಂಡ್ರೆ ಮಗಳು ರಿಸಲ್ಟ್ ಇತ್ತು. ಮತ್ತೆ ಒಂದು ದಿನಕ್ಕೆ ನಾವು ಅಲ್ಲಿಂದ ಓಡಿ ಬರಬೇಕಾಗುತ್ತೆ ಅಂದ್ಬಿಟ್ಟು ಅವತ್ತು ಕ್ಯಾನ್ಸಲ್ ಮಾಡಿಕೊಂಡು ನಾವು ರಿಟರ್ನ್ ಬೆಂಗಳೂರಿಗೆ ಹೋಗಿದ್ವಿ. ಅದರಿಂದ ಇವತ್ತು ಎಲ್ಲ ಖುಷಿದು ರಿಸಲ್ಟು ಮತ್ತು ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಬರೋಣ, ಒಂದು ವೀಕ್ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಇವತ್ತು ವಿಡಿಯೋ ಹೇಗಿರುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ಶೇರ್ ಮಾಡ್ಕೊತೀನಿ. ಆಲ್ರೆಡಿ ನಾವು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕಲ್ಲಿ ಬಸ್ ಹತ್ತಿ ಇವಾಗ ಕುಣಿಗಲ್ಗೆ ಹೊರಟಿದ್ದೀವಿ. ಮಕ್ಕಳಿಬ್ಬರು ಕೂಡ ಫಸ್ಟ್ ಟೈಮು ಅಲ್ಲೇ ಸುಮಾರು ವರ್ಷಗಳ ನಂತರ ಅಂತಲೇ ಹೇಳ್ತೀನಿ ಬಸ್ಸಲ್ಲಿ ಹೋಗ್ತಾ ಇರೋದು. ಅದನ್ನು 3 ಜನ. ತುಂಬ ಖುಷಿ ಆಗ್ತಾಯಿದೆ. 3 ಜನ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಕೂಡ ಆಗಿದೆ 4:30. ಅಲ್ಲಿ ಬಿಟ್ಟಿದ್ದೆ 2 ಗಂಟೆ ಆಯಿತು. ಫೈನಲಿ ನಾವು ಕೂಡ ಕುಣಿಗಲ್ಗೆ ರೀಚ್ ಆದಮೇಲೆ ಮಕ್ಕಳು ಇನ್ನೇನು ಸಾಯಂಕಾಲ ಆಗಿತ್ತು ಆಲ್ರೆಡಿ. ಸ್ನ್ಯಾಕ್ಸ್ ಏನಾದರೂ ತೊಗೋತೀವಿ ಅಂದರೆ ಅವರಿಗೆ ಸ್ನ್ಯಾಕ್ಸ್ ಕೊಡ್ಸೋಣ ಅಂದ್ಬಿಟ್ಟು ಅಲ್ಲಿ ಕೂತಿದ್ವಿ. ಮಕ್ಕಳಿಬ್ಬರು ಕೂಡ ಪಾನಿಪುರಿ ತೊಗೊಂಡು ಪಾನಿಪುರಿ ತಿಂದು ನೆಕ್ಸ್ಟು ನಾವು ಆಲ್ರೆಡಿ ಊರಿಗೆ ರೀಚ್ ಆಗಿದ್ದೀವಿ. ನಾವು ಸ್ವಲ್ಪ ದೂರ ಅಷ್ಟೇ, ಅಲ್ಲಿ ಹೇಳ್ಬಿಟ್ಟು ಮನೆಗೆ ಹೋಗಬೇಕು. ದಾರಿ ಉದ್ದಕ್ಕೂ ಏನು ವಿಡಿಯೋ ಮಾಡಲಿಲ್ಲ, ಏಕೆಂದರೆ ಗಾಡಿ ಸೌಂಡು ಎಲ್ಲ ಇತ್ತು. 9 ನೆನ್ನೆ 8 ಖುಷಿದು ಇದ್ದಿತ್ತಲ್ಲ. ನೋಡಿ ಇವಾಗ ಬಂದ್ವಿ ಊರಿಗೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬರೋಂಗಾಗಿದೆ, ಸ್ವಲ್ಪ ಬರ್ತಾಯಿದೆ ಒಂದೊಂದೇ ಹನಿ. ಚೆನ್ನಾಗಿರುತ್ತೆ, ಮಳೆ ಬಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸೆಕೆ ಕಮ್ಮಿ ಆಗಿದೆ. ಇವಾಗಲೇನು ಅಷ್ಟು ಸೆಕೆ ಅಂತ ಅನ್ನಿಸ್ತಾ ಇಲ್ಲ. ರಾತ್ರಿ ಆಗ್ತೈತೆ ಅದಕ್ಕೆ ನಂಗೆ ಸೆಕೆ ಅನ್ಸುತ್ತೆ. ಎಲ್ಲಾದ್ರೂ ಸೆಕೆ ಅನ್ಸುತ್ತೆ ನನಗೆ, ಯಾಕಂತ ಗೊತ್ತಿಲ್ಲ. ಕೊಡುಗೆ ಇಲ್ಲೇ ನಮ್ಮದು ಸೆಂಟ್ರ್ ಬಿದ್ದಿದ್ದು. ನಾನು ಇಲ್ಲೇ ಈ ಕ್ಲಾಸಲ್ಲೇ ಬರೆದಿದ್ದೆ ಎಕ್ಸಾಮ್, ಈ ರೂಮಲ್ಲಿ. ಸೆಂಟ್ರಲ್ಲಿ ಬಿದ್ದಿಲ್ಲ ಅಂದರೆ ಕುಸಿಗೌಡ, ಹೇಗೆ ಅನ್ನಿಸ್ತಿದೆ ನಮ್ಮ ಊರಿನ ರೋಡು? ಯಾವತ್ತೂ ಬಂದಿಲ್ಲ ಅನಿಸ್ತಿದೆ. ಯಾವತ್ತೂ ಬಂದಿಲ್ಲ, ಯಾವಾಗಲೂ ಹಿಂಗೆ ಬರೋದು. ಫೋಟೋ ಎಲ್ಲ ಇಟ್ಬಿಟ್ಟಿದ್ದಾರೆ ಇಲ್ಲಿ ಮತ್ತತ್ರ. ಬೆಂಗಳೂರಲ್ಲಿ ಇರ್ತಾರೆ ಅಂದರೆ ಹಳ್ಳಿ ಸೈಡ್ ಇಡ್ತಾರೆ ನೋಡಪ್ಪ, ಅಲ್ವಾ? ಇಲ್ಲಿ ನಮಸ್ಕಾರ ಹೊಡೀರಿ ಅಂತ ಬೆಳಗ್ಗೆ ಎದ್ದೋಗ್ತಾರಲ್ಲ ವಾಕಿಂಗು, ಅವಾಗೆಲ್ಲ ಒಂದೊಂದು ನಮಸ್ಕಾರ ಹೊಡೆದ್ಬಿಟ್ಟು ಹೋಗ್ರಿ ಅಂತ. ನೋಡಿ ಈ ರೀತಿ ಇದೆ ನಮ್ಮ ರೋಡ್. ಮರಳಮ್ಮ ಇದು. ಹಾಂ, ಇದು ಮರಳು, ಇದು ಹಾಂ, ಅದು ಮಣ್ಣು, ಇದು ಮರಳು ಈ ಕಡೆ ಇರೋದು. ಫೈನಲಿ ನಮ್ಮ ಮನೆಗೆ ಬಂದ್ವಿ. ಮೇಲೆ ಹೋಗೈತಲ್ಲ. ಹಾಂ, ಹಿಂಗೆ ಬಂದ ರೋಡಲ್ಲಿ ತೊರೆ ಒಳಗಾಸೆ. ಅಲ್ಲಿ ಬತ್ತವ್ರೆ ಅಂತ ನೋಡ್ತಿದ್ದ. ಇಲ್ಲ, ಹಿಂಗೆ ಬಂದ ಬಾ. ಹಾಂ, ನಾಯಿ ಮರಿ ಬಿಟ್ಬಿಟ್ಟು ಬಂದ್ಬಿಟ್ಟ ಈ ಸತಿ. ನಾಯಿ ಅವ್ರ ಅಪ್ಪಗಿಂತ ಉದ್ದಕ್ಕ ನಾನು. ಅಲ್ಲೇನಾ
ಮಮ್ಮಿಗಿಂತ ಉದ್ದಕ್ಕಿಲ್ವಾ? ಮಮ್ಮಿ ಇಟ್ಟಿದೀಯಾ? ಅಲ್ಲಿ ಅಲ್ಲಿಂದ ಇಲ್ಲಿ ಬಾ. ಕರೆಂಟ್ ಇಲ್ವಾ? ಹಾಲಿಡೇಸ್ ಅಲ್ಲಿ ಏನ್ ಮಾಡೋದು ಅಪ್ಪ? ನಂದು ಫೋನ್ ಅವಾಗ 10 ತಿಂಗಳು ತಗೊಂಡೆ ಸ್ವಿಚ್ ಆಫ್ ಮಾಡಿದೆ. ಈಗ ಅದೇ ಇದು ಮಮ್ಮಿ ಫೋನ್ ತಿರ್ಗಾ ಕೊಡ್ತೀನಿ ಆಮೇಲೆ ಸಮ್ಮರ್ ಹಾಲಿಡೇಸ್ ಆಗಿ. ಮಮ್ಮಿ ನಂಬರ್ ತಾನೆ ಹುಷಾರಾಗಿ ನಾನು ಬಿಟ್ಬಿಟ್ಟಿದ್ದೆ ಇದ್ರಲ್ಲೇ. ಬೇರೆ ಸೀರೆ ಇಲ್ಲೇನೆ ಬೇರೆ ಸೀರೆ. ಇಲ್ಲ, ಅಮ್ಮ ಮತ್ತೆ ಸಹನ ಕುತ್ಕೊಂಡಿದ್ರು. ಅದು ಫಸ್ಟ್ ಲೂಸ್ ಆಗೋಯ್ತು. ಆಮೇಲೆ ನಾನು ಕುತ್ಕೊಂಡು ಬಿದ್ದೆ. ಓದು ನಿನ್ನಂಗಿರ್ಬೇಕಾಯ್ತಾ ಉದ್ದಂಕಲ್ಲ. ಇನ್ನಂತ ಹುಡ್ರಲ್ಲ ಅದೇ ಮಾಡ್ತಾವ್ರೆ ಚಪ್ರಿಗಳು ಅವರು. ದಾಡಿ ಬಿಟ್ಕೊಳ್ಳೋದು. ಚಪ್ರೀಸ್ ಅಲ್ವಾ? ಚಪ್ಪರ್ಗಳು. ಚಪ್ರೀಸ್ ಚಪ್ಪರ್ ಚಪ್ರೀಸ್ ಅದೇನಂತ ಚಪ್ರೀಸ್. ಹಾ, ಅಲ್ಲೇ ಇನ್ನೂ ಕೆಡ್ದಾಗಿರ್ತಾರೆ ಅವ್ರು. ಕಟ್ಟಿಂಗ್ ಕಲರ್ ಹಾಕ್ಸಿ ಪ್ಯಾಂಟ್ ಆರ್ಮಿಲಿ ಇಕ್ಕೊಳೋದು. ಈಗ ಮದುವೆ ದಾರಿ ಏನು ಮದುವೆ ದಾಡಿಯ ಇದು ಇವಾಗ ಸ್ಟೈಲ್. ಅದು ಗಡ್ಡನ ಈ ಥರ ಬಿಡ್ತಾರಲ್ಲ ಹುಡುಗರು, ಬೋಳ್ಸಲ್ಲ ಅಂತ. ಅವಾಗೆಲ್ಲ ಬೋಳ್ಸ್ಕೋರು ಮದುವೆಗಳಲ್ಲೆಲ್ಲ ನೀಟಾಗಿ ಬೋಳ್ಸ್ಕೊಳ್ಳೋರು. ರಿವಾಜ್ ಕೊಟ್ಟು ಮಾಡ್ಸೋರು. ಹಾಂ, ಇವಾಗ ಅದೇ ಸ್ಟೈಲ್ ಅಲ್ಲ. ಮಾಡಿಸ್ಕೊತಾರೆ, ಈ ಸ್ಟೈಲ್ ಅಷ್ಟೇ. ಅಲ್ಲ ಅಡ್ಗೆ ಸೋಣ. ಕವರ್ ಇಲ್ಲಿ ಊಟ ಆಯ್ತು. ಇವಾಗ ಊಟ ಮಾಡಿಬಿಟ್ಟು ವಾಕ್ ಮಾಡಕ್ಕೆ ಬಂದಿದ್ದೀವಿ ಮೇಲ್ಗಡೆ ಟೆರೆಸ್ ಮೇಲೆ. ಆಯ್ತು ಕುಸಿಗೌಡ. ದರ್ಶನ್ ವಾಟ್ಸಪ್ ಅಂತ ಕುಸಿಗೌಡ ವಾಕ್ ಮಾಡಿದ್ದಾಯ್ತಾ? ಏನು ಮಾಡ್ತಾಯಿದ್ದಿ? ಡ್ಯಾನ್ಸ್ ಮಾಡ್ತಾಯಿದ್ದಿ ಹೊಟ್ಟೆ ಒಳಗಡೆ ಇರೋದು ಕರಗಲಿ ಅಂತ. ಜಾಗಿಂಗ್ ನೋ ಜಾಗಿಂಗ್, ವಾಕಿಂಗ್ ಓನ್ಲಿ. ಜಾಗಿಂಗ್ ಮಾಡಬಾರ್ದು. ಈಗ ಊಟ ಮಾಡಿದ್ದೀಯ? ಏನು ವಾಕಿಂಗ್ ಮಾಡ್ಕೊಂಡೆ ಡ್ಯಾನ್ಸ್ ಮಾಡೋದು. ಓಕೆ, ಎಂಡ್ ಮಾಡು ಇವತ್ತಿನ ಲಾಗು. ಇಲ್ಲಿಗೆ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಮೆತ್ತಿಗೆ ಮಾಡುವ ನೋವನ್ನು ಆಗ್ತಿಲ್ಲ ಒಂದು ಎಣ್ಣೆ ಹಾಕಿ ನೋಡಿದ್ರೆ ಒಬ್ಬರೇ ಪಾಪ ಗೊತ್ತಲ್ಲ ಆಗ್ತಾವಳೆ. ಅವನಿಗೆ ಎಣ್ಣೆ ಹಾಕಿದ್ದೀವಿ. ನಮ್ಮ ಮಕ್ಳಿಗೆ ಎಲ್ಲರಿಗೂ ಎಣ್ಣೆ ಇಬ್ಬರಿಗೂ ಹಾಕ್ತೀವಿ. ನಾನೇನು ಹಾಕ್ಲಿಲ್ಲ ಅಲ್ಲಿ ಹೋದ್ಮೇಲೆ. ಯಾವಾಗಲೂ ಸ್ನಾನ ಮಾಡೋವಾಗ ಮಾತ್ರ ಹಾಕ್ತಾ ಇದ್ದಿದ್ದು. ರಪ್ಪ ಎಲ್ಲ ತಂದು ಕೊಟ್ಬಿಟ್ರು. ಎಲ್ಲಾನು ಹಾಕೋ ತಂದು ಕೊಟ್ಟವ್ರೆ. ಅವಳು ಹಾಕ್ಸ್ಕೊಳ್ಳೋದೇ ಇಲ್ವಲ್ಲ. ಎಣ್ಣೆ ಅಂದ್ರೆ ಎಣ್ಣೆ ತಲೆ ಬಾಚ್ತೀನಿ, ಸ್ನಾನ ಮಾಡಿಸ್ತೀನಿ ಅಂದರೆ ಅಂತಾಳೆ. ಹಂಗೆ ಬಿಟ್ರೇನೆ ಅವಳಿಗೆ ಚಂದ. ಜೂಲಿ ಮೂವಿ, ಜೂಲಿ ಮೂವಿ ಫಿಲಮು
ಇಲ್ವಾ? ಜೂಲಿ ಫಿಲಮ್ ಇದೆ ಮೋ. ಇವಳ್ದು ರಕ್ಷಿತನ ರಮ್ಯನ ಗೊತ್ತಿಲ್ಲ, ನನಗೂ ನೆನಪಿಲ್ಲ. ಹಾಕಿಸ್ಕೊ, ಹಿಂದೇನು ಹಾಕಿಸ್ಕೊಳ್ತು. ಸ್ನಾನನೂ ಮಾಡಂಗಿಲ್ಲ, ಚೆನ್ನಾಗಿ ಮಾಡೋದು ತಲೆನೂ ಬಚ್ಚಂಗಿಲ್ಲ. ತಿಂಗ್ಳಿಗೆ ಒಂದು ಸಲ. ಎದ್ದೇಳು. ಎಲ್ಲ ಮನೆ ಆಲ್ರೆಡಿ ಬಡ್ಕತ್ತಿ ಎಣ್ಣೆ ಹಾಕಿ ಓ ಎಣ್ಣೆ ಹಾಕೊಂಬಿಟ್ಟು ಬರಕ್ಕೆ ಬರ್ತಾರೆ ಮನೆ ಎಲ್ಲ ನಾನು ಬಿಲೀವ್ ಕಟ್ಬಿಡೇವ ಹಂಗೆ ಯಾಕೆ ಹೆಂಗೆ ಒದ್ದಾಡೈತೆ. ಬಿಚ್ಬಿಡೋದು, ಬ್ಯಾಂಡ್ ಬಿಚ್ಬಿಡು. ಇದು ಪತ್ರದ ಹಾಕಿದ್ದೀನಿ ಏನು ಅದು ಏಳು ಪತ್ರದ ಹಾಕಿದ್ದೀನಿ ಅನ್ಕೊಟ್ರಿ ಮನೆ ಕಳ್ದಂಗೆ ಇವೆಲ್ಲ ಕಟ್ ಮಾಡಬೇಕು ಆಗಲ್ಲ ತಾಯಿ ಹಾಂ, ಮನೆ ಕಳಕ್ಕೈತದ ಅಲ್ಲ ಲೂಸಾಗಿ ಕಟ್ಟು ಅಂತ ಹೇಳಿದ್ದು, ಬೇಡ ತುದಿಗೆ. ಜಡೆ ಹಾಕ್ತೀವಿ ಸುಮ್ಮನೆ ಚಾರ್ಜರ್ ಇದು ಚಾರ್ಜರು ಅದಕ್ಕೆ ಹಾಕ್ಬೇಕು. ಇದಕ್ಕೆ ಅಲ್ಲಿ ಚಾರ್ಜರ್ ಹಾಕ್ಬೇಕು ಇದಕ್ಕೆ ಅದರಿಂದ ಚಾರ್ಜರ್ ಹಾಕ್ಬೇಕು ಅದಕ್ಕೆ ಅದೇ ವೈರಿಂದ ಚಾರ್ಜರ್ ಆಗುತ್ತೆ ಅದಕ್ಕೆ ವಿಂಡ್ ಮಿಲ್ಸ್ಗೆ ಏರ್ಗೆ ಗಾಡ್ಗೆ ಅದ್ರ ಗಾಡಿಂದ ಕಲ್ಲುಬ್ಬಿ ಆಗ್ಬಿಟ್ರೋಣ ಹಿಂಗೆ ನಾರ್ಕಿಲ್ಲ ಒಂದು ಸೈಡಿಂದ ಅವಳಿಗೆ ಇವಾಗ ಅಲ್ಲುಡ್ತಾವೆ. ಅದೇ ಅದೇ ಹೌದಾ ಇದನ್ನ ಸಾಧ್ಯಸ್ಥಿತಿ ಮಾಡಿಕೊಬಾರ್ದು ಈ ಸೈಡಲ್ಲಿ ಏನು ಸೊಪ್ಪಿದೆ ಮತ್ತೆ ಇನ್ನೇನು ಫ್ರೆಶ್ ಅಲ್ವಲ್ಲ ಹೌದಾ ಇಸ್ಕೊಂಡ್ಬಿಡ್ತೀನಿ ಸೋಪ್ ಅಲ್ಲ ಅದು. ಅಪ್ ಮಾಡ್ಲಾ ಸ್ಟ್ಯಾಂಡ್ ಮೇಲೆ ಇಕ್ಕವ. ಹೊಡಿತೀನಿ ನಮ್ಗೀಗ ಕಟ್ ಮಾಡಿ ಮುಚ್ಕೊಂಡು ಮಲ್ಕೊ. ಚೀಟಿ ಆಡ್ಬಾರ್ದು ಸುಮ್ಮನೆ ಕಬೇಕು ಹೊಡಿತೀನಿ ಬಿಡು ಹೊಡಿತೀನಿ ಅನ್ನ ಬಿಡ್ಮ ಒಂದೇ ಬಿಡ್ಲಿ ನನಗೆ, ಒಂದೇ ಬಿಡ್ಲಿ ನನಗೆ. ಮಗ ಏನ ಕೆಳಗೆ